ವರ್ಷಗಳಿಂದ ಇಷ್ಟೊಂದು ಒಳ್ಳೆ ಕೆಲಸಗಳು ಮಾಡ್ತಾ ಇದೆ. ಇದರಿಂದ ಲಕ್ಷಾಂತರ ಫ್ಯಾಮಿಲೀಸ್ಗೆ ಇಲ್ಲಿ ಪ್ರಯೋಜನ ಆಗಿರ್ಬೋದು. ಈ ಪ್ರೋಗ್ರಾಮ್ ಇಷ್ಟೊಂದು ವರ್ಷಗಳಿಂದ ಕಂಟಿನ್ಯೂ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಏರಿಯಾದಲ್ಲಿರೋ ಕಡು ಬಡತನದಲ್ಲಿರೋ ಜನಕ್ಕೆ ಐ ಕ್ಯಾಂಪ್ ಇರಲಿ, ಎಜುಕೇಶನಲ್ ಪ್ರೋಗ್ರಾಮ್ಸ್ ಇರಲಿ, ಬೇರೊಂದು ಹೆಲ್ತ್ ಕ್ಯಾಂಪ್ಸ್ ಇರಲಿ, ಎಷ್ಟೊಂದು ಕಾರ್ಯಕ್ರಮಗಳು ನಡೀತಾ ಇದೆ. ಇನ್ನು ದೊಡ್ಡಾಗಿ ಬೆಳೀಲಿ ಅಂತ ಈ ಚಿಕ್ಕ ಗಿಡ ಒಂದಿನ ದೊಡ್ಡಾಗಿ ಒಂದು ಮರ ತರ ಆಗಿ, ಆಲದ ಮರ ತರ ಎಲ್ರಿಗೂ ಇಲ್ಲಿ ನೆರಳು ಕೊಡ್ಲಿ ಅಂತ ಬೇಡ್ಕೊಳ್ತೀನಿ. ಈ ದಿನ ಬಹಳ ಸಂತೋಷವಾಗಿದೆ ನಮ್ಮೆಲ್ಲರಿಗೆ. ಯಾಕೆಂದ್ರೆ ಇಲ್ಲಿ ಸಾವಿರಾರು ಬಡ ಜನಗಳಿದ್ದಾರೆ. ಅವ್ರಿಗೆ ಬಂದ್ಬಿಟ್ಟು ಈ ಐ ಕ್ಯಾಂಪ್ ಬಂದ್ಬಿಟ್ಟು ಇಲ್ಲಿ ನಡೀತಾ ಇದೆ. ಅವ್ರಿಗೆ ಎಲ್ರಿಗೆ ಬಂದ್ಬಿಟ್ಟು ತುಂಬಾ ಯೂಸ್ಫುಲ್ ಆಗಿದೆ. ಯಾಕೆಂದ್ರೆ ಇಲ್ಲಿ ಬಡ ಮಕ್ಕಳು ಅವ್ರು ಬಂದ್ಬಿಟ್ಟು ಒಂದು ಆಪರೇಷನ್ ಮಾಡ್ಬೇಕಂದ್ರೆ ಕೂಡ ಅವ್ರ ಹತ್ರ ದುಡ್ಡು ಇರಲ್ಲ. ಈ ಮದರ್ ತೆರೇಸಾ ಫೌಂಡೇಶನ್ ಅಂತ ಇಂಥ ಒಂದು ಕಾರ್ಯಕ್ರಮ ಬಂದ್ಬಿಟ್ಟು ನಾವು ನಡೆಸ್ತಾ ಇದ್ದೀವಿ. ಅದು ತುಂಬಾ ಸಂತೋಷವಾಗಿದೆ. ಮತ್ತೆ ಇದು ಬಂದ್ಬಿಟ್ಟು ಶಾಂತಿನಗರ್ ಕ್ಷೇತ್ರದಲ್ಲಿ ಅನೇಕ ಜಾಗದಲ್ಲಿ ಬಂದ್ಬಿಟ್ಟು ಈ ಪ್ರೋಗ್ರಾಮ್ ನ ಬಂದ್ಬಿಟ್ಟು ಪ್ರತಿ ವರ್ಷ 2 ಸಲ 3 ಸಲ ಬಂದ್ಬಿಟ್ಟು ಈ ಪ್ರೋಗ್ರಾಮ್ ನಡೀತಾ ಇದೆ. ಎಲ್ಲ ಮಕ್ಕಳಿಗೆ ಇದು ಒಂದು ಅನುಕೂಲವಾಗಿದೆ. ಇದು ನಮಗೆ ನಡೆಸ್ಕೊಡುವಂತ ನಮ್ಮ ಇವರು ಮದರ್ ತೆರೇಸಾ ಫೌಂಡೇಶನ್ ಡೈರೆಕ್ಟರ್ ಅವ್ರಿಗೆ, ದೇವ ಸಗಾಯಕ್ಕೆ ನಾವು ಬಂದ್ಬಿಟ್ಟು ತುಂಬಾ ವಂದನೆಗಳನ್ನು ಸಲ್ಲಿಸ್ಕೊಳ್ತೀವಿ. ಥ್ಯಾಂಕ್ ಯು. ನಮಸ್ಕಾರ. ಈ ದಿನದಲ್ಲಿ ತುಂಬಾ ಸಂತೋಷ. ಕಾರಣವೇನೆಂದರೆ ಇಲ್ಲಿರುವ ಬಡ ಮಕ್ಕಳಿಗೆ ತುಂಬಾ ಜನಕ್ಕೆ ಈ ಕಣ್ಣಿನ ಪ್ರಾಬ್ಲಮ್ ಮತ್ತೆ ಅವರಿಗೆ ಸರಿಯಾಗಿ ದೃಷ್ಟಿ ಕಾಣದೇ ಇರುವುದರಿಂದ ಈ ದಿನದಲ್ಲಿ ಇಲ್ಲಿ ನಡೆಯುವ ಈ ಐ ಕ್ಯಾಂಪ್ಗಾಗಿ ನಾನು ತುಂಬಾ ಸಂತೋಷ ಪಡುವನಾಗಿದ್ದೇನೆ. ದೇವ ಸಗಾಯಂ ಅವರಿಗೆ ತುಂಬಾ ಕೃತಜ್ಞತೆಯನ್ನು ನಾನು ಸಲ್ಲಿಸುತ್ತೇನೆ. ತುಂಬಾ ಸಂತೋಷ. ಎಲ್ಲರಿಗೂ ನಮಸ್ಕಾರ. ಈ ದಿನದಲ್ಲಿ ಬಹಳ ಒಂದು ಸಂತೋಷವಾದ ಒಂದು ದಿನವಾಗಿದೆ. ಯಾಕೆಂದ್ರೆ ಇಲ್ಲಿ LR ನಗರ್ ಎಂಬ ಈ ಸ್ಥಳದಲ್ಲಿ ಅನೇಕ ಜನರಿಗೆ ಐ ಚೆಕಪ್, ಫ್ರೀ ಐ ಚೆಕಪ್ ಮತ್ತು ಫ್ರೀ ಸ್ಪೆಕ್ಟಿಕಲ್ಸ್ ಮತ್ತು ಫ್ರೀ ಆಪರೇಷನ್ಸ್ ಮಾಡುವುದಕ್ಕೆ ಎಲ್ಲಿ ಹೋಗೋದು, ಯಾವ ರೀತಿಯಲ್ಲಿ ಅಪ್ರೋಚ್ ಮಾಡುವುದು ಎಂಬ ಒಂದು ಅವೇರ್ನೆಸ್ ಇಲ್ಲದೆ ಇರುವ ಕಾರಣ ಅನೇಕರು ಹಾಸ್ಪಿಟಲ್ಗೆ ಹೋಗಲ್ಲ, ಸ್ವಲ್ಪ ನಿರ್ಲಕ್ಷ್ಯದಿಂದ ಇರ್ತಾರೆ. ಆದರೆ ಈ ಮದರ್ ತೆರೇಸಾ ಫೌಂಡೇಶನ್ ಮೂಲಕ ಬ್ರದರ್ ದೇವ ಸಗಾಯಂ ಅವರು ಒಂದು ಇನಿಷಿಯೇಟಿವ್ ತಗೊಂಡು ಈ ಐ ಕ್ಯಾಂಪ್ ಅನ್ನು ನಡೆಸಿದ್ದಾರೆ. ಮದರ್ ತೆರೇಸಾ ಫೌಂಡೇಶನ್ ಪ್ರೆಸಿಡೆಂಟ್ ದೇವ ಸಗಾಯಂ ಅಂತ. ನಾನು ಬಂದ್ಬಿಟ್ಟು ಸುಮಾರು 2010 ಇಂದ ಈ ಕಾರ್ಯಕ್ರಮ ಈ ಶಾಂತಿನಗರ್ ಕ್ಷೇತ್ರ ಮತ್ತು BTM ಕ್ಷೇತ್ರ ಮತ್ತೆ KR ಪುರಂ ಕಡೆ ಎಲ್ಲೆಲ್ಲ ನಮ್ಗೆ ಜನ ಕರಿತಾ ಇದ್ದಾರೋ, ಎಲ್ಲಿ ಬಡವರು ಇದ್ದಾರೋ ಅಂಥವ್ರಿಗೆ ಬಂದು ನಮ್ಮ ಕೈ ಆದಷ್ಟು ಒಂದು ಸಹಾಯ ಮಾಡೋಣ ಅಂತ ನಾವು ಈ ಕಾರ್ಯಕ್ರಮ ಏರಿಯಾ ವೈಸ್ನಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ನನಗೆ ಸಂತೋಷ ಪಡೋ ಒಂದು ವಿಷಯ ಏನಂದ್ರೆ, ಈ LR ನಗರದಲ್ಲಿ ನಾನು ಹುಟ್ಟು ಬೆಳೆದಿರೋದು. ಈ ಸ್ಲಮ್ನಲ್ಲಿನೇ ನನ್ನ ತಮ್ಮನೂ ಬೆಂಕಿನಲ್ಲಿ ತೀರೋಗ್ಬಿಟ್ಟ. ಅವತ್ತು ತುಂಬಾ ಕಷ್ಟ ನಮ್ಗೆ. ಅಲ್ಲಿ ನಮ್ಮ ಊಟಕ್ಕೂ ಎಲ್ಲ ಪ್ರತಿಯೊಂದು ವಿಷಯಕ್ಕೂ ಕಷ್ಟ. ಇವತ್ತು ಜನ ಕಷ್ಟ ಇದ್ದಾರೆ. ಆಲ್ಮೋಸ್ಟ್ ಇವತ್ತು ಕ್ಯಾಟ್ರಾಕ್ಟ್ ಸರ್ಜರಿ ಮಾಡೋಕ್ಕಿಲ್ಲ, ಔಷಧಿಗೆ ಟ್ಯಾಬ್ಲೆಟ್ಸ್ ಇಲ್ಲ, ಇಂಥ ಎಷ್ಟೋ ವಿಷಯಗಳು ನನಗೆ ಮನಸ್ಸಿಗೆ ಸ್ವಲ್ಪ ಕಷ್ಟ ಆಯಿತು. ಸೊ ನಮ್ಗೆ ಆದಷ್ಟು ಒಂದು ಸಹಾಯ ಈ LR ನಗರದಲ್ಲಿ ಮಾಡುವಾಗ ನನಗೆ ಒಂದು ಸಂತೋಷ ಆಯಿತು. ಇವತ್ತು ಭಾಗವಹಿಸಿರುವ ನಮ್ಮ ವೆಂಕಟ್ ಸರ್ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಈ ಸ್ಲಮ್ನಲ್ಲಿ ಹುಟ್ಟು ಬೆಳೆದಿದ್ರು ಇದೇ ಏರಿಯಾನಲ್ಲಿ ಸುಮಾರು ಕ್ಯಾಂಪ್ಗಳು ಮಾಡ್ತಾ ಇಲ್ಲ. ಇವತ್ತು 24/7 ಅಂತ ಹೇಳಿದ್ರೆ ನಮ್ಮ ವೆಂಕಟ್ ಸರ್ ಇವತ್ತು 1000 ಜನಕ್ಕೆ ಕೊರೋನಾ ಆಗ್ಲಿ ಆ ಟೈಮ್ನಲ್ಲಿ ಸುಮಾರು ಜನಕ್ಕೆ ಊಟ ಕೊಟ್ಟಿದ್ದಾರೆ. ಇವತ್ತುವರೆಗೆ ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಕೈನಲ್ಲಿ ಫಂಡ್ ಇಲ್ಲ ಅಂದ್ರೂ ವೆಂಕಟ್ ಸರ್ ಹತ್ರ ಮಾತಾಡಿಸ್ಬಿಟ್ಟು ಈ ತರ ಇದೆ ಸರ್, ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂದ್ರೆ ಅವ್ರು ಯಾವುದೋ ಒಂದು ಯೋಚನೆ ಮಾಡಲ್ಲ. ಅವ್ರು ವೆಂಕಟ್ ಸರ್ ಅವ್ರು ಇವತ್ತುವರೆಗೆ ಔಷಧಿ ಆಗ್ಲಿ, ಮಕ್ಕಳಿಗೆ ಕಂಪ್ಯೂಟರ್ ಸೆಂಟರ್ ಮತ್ತೆ ರಿಲೀಫ್ ಫಂಡು, ಅವ್ರು ಏನೇನೋ ಸಹಾಯ ಸ್ಲಮ್ ಜನಕ್ಕೆ ಏನೇನು ಮಾಡಬೇಕು ಇವತ್ತುವರೆಗೆ ಮಾಡ್ತಾ ಇದ್ದಾರೆ. ಅದು ತುಂಬಾ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಯಾವತ್ತು ನಮ್ಮ ಜೊತೆ ಇರೋರು ನಮ್ಮ ಸ್ಟ್ಯಾನ್ಲಿ ಬ್ರದರ್ ರುವಾ ಫೌಂಡೇಶನ್ ಅವರು ಬಂದ್ಬಿಟ್ಟು ಈಸ್ ಅ ಬ್ಯಾಕ್ ಬೋನ್ ಫಾರ್ ಮೀ. ವೆನ್ ಎವರ್ ನಾನು ತುಂಬಾ ಕಷ್ಟದಲ್ಲಿ ಇದ್ರು, ಯಾವುದೋ ಒಂದು ಕಾರ್ಯಕ್ರಮ ಅದು ಬ್ರದರ್ ಈ ತರ ಇದೆ ಬನ್ನಿ ಜೊತೆಗೆ ಕೈ ಜೋಡಿಸಿ ಅಂದ್ರೆ ಯಾವುದೋ ಒಂದು ಯೋಚನೆ ಮಾಡಲ್ಲ. ಇಂತರ ಒಂದು ಮನುಷ್ಯ ಪ್ಲಸ್ ಅಮೇಜಿಂಗ್ ಚರ್ಚ್ AG ರೂಬನ್ ಪಾಸ್ಟರ್ ಅವ್ರಿಗೂ ಇವತ್ತು ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಟ್ರಸ್ಟ್ ಫೌಂಡರ್ ಪ್ರೆಸಿಡೆಂಟ್ ಯಾರು NGOs ಇದ್ದಾರೆ ಈ ಸಮಯದಲ್ಲಿ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಕರ್ನಾಟಕ.